ರಾಜ್ಯ ರಾಜಕಾರಣಕ್ಕೆ ಎಚ್ಡಿಕೆ ವಾಪಸ್ ಆಗುವಂತ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಈಗ ವಿಧಾನಸೌಧದಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ಬಿಡ್ತಾರಾ ಕುಮಾರಸ್ವಾಮಿ ಅವರು? ವಿಧಾನಸೌಧದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ವಿಧಾನಸೌಧಕ್ಕೆ ಮರಳೋದು ದೇವರ ನಿಶ್ಚಯ ಅಂತಿದ್ದಾರೆ. ಒಂದು ಮನಸ್ಸಿದೆ ಅವರಿಗೆ, ಈ ಬಗ್ಗೆ ಭಗವಂತನೇ ನಿಶ್ಚಯ ಮಾಡಬೇಕು ಅಂತ. ಮಾಜಿ ಮುಖ್ಯಮಂತ್ರಿಗಳು ಸದ್ಯ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ವಾಪಸ್ ಇಲ್ಲಿಗೆ ಬರ್ತೀನಾ ಇಲ್ವಾ ಅನ್ನೋದು ದೇವರ ಇಚ್ಛೆ, ಆ ಭಗವಂತ ನಿಶ್ಚಯವನ್ನ ಮಾಡಬೇಕು. ಜನತೆಯ ಆಶೀರ್ವಾದದ ಜೊತೆಗೆ ದೇವರ ಆಶೀರ್ವಾದ ಕೂಡ ನಮಗಿರಬೇಕು. ನಮ್ಮ ಹಣೆಯಲ್ಲಿ ದೇವರು ಏನು ಬರೆದಿದ್ದಾನೋ ಅದನ್ನ ಕಾದ್ ನೋಡಬೇಕು ಅಂತ ಒಂದು ರೀತಿ ಮಾರ್ಮಿಕವಾಗಿ ಹೇಳ್ತಾ ಹೋದ್ರು. ಭಗವಂತನ ಇಚ್ಛೆ ಮುಂದೆ ಏನಿದೆ ಅನ್ನೋದನ್ನ ನೋಡಬೇಕು. ಬಿಜೆಪಿ ಜೆಡಿಎಸ್ ಜೊತೆಗೂಡಿ ಮತ್ತೆ ಅಧಿಕಾರಕ್ಕೆ ನಾವು ಬರ್ತೇವೆ, ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಒಂದು ಒಲವೇ. ಈಗ ಕೇಂದ್ರದಲ್ಲಿದ್ದಾರೆ, ರಾಜ್ಯದಿಂದ ದೂರ ಉಳ್ಕೊಂಡಿದ್ದಾರೆ, ಆದರೂ ಕೂಡ ರಾಜ್ಯ ರಾಜಕಾರಣದ ಬಗ್ಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನೋಡುವಂತವ್ರು. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಶೀರ್ವಾದ ಜೊತೆಗೆ ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ. ಜನತೆ ಜೊತೆಗೆ, ಜನತೆ ಆಶೀರ್ವಾದ ಜೊತೆಗೆ ಆ ಭಗವಂತ ಏನೇನು ನಮ್ಮ ಹಣೆಯಲ್ಲಿ ಬರ್ದಿರ್ತಾನೆ ಅದರ ಪ್ರಕಾರ ನಾವು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಭಗವಂತನ ಇಚ್ಛೆ ಇದೆ. ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಅಂತ ಇವತ್ತು ದೆಹಲಿಯ ಹಿರಿಯ ಹೈಕಮಾಂಡ್ ಏನಿದೆ, ಬಿಜೆಪಿಯ ಹಿರಿಯ ನಾಯಕರಿರ್ಬೋದು, ರಾಜ್ಯದ ನಾಯಕರುಗಳಿರ್ಬೋದು, ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತೀವಿ. ಜನತೆ ಆಶೀರ್ವಾದ ಅದೆಲ್ಲ ಭಗವಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.